ನಮಸ್ಕಾರ ಅಭ್ಯರ್ಥಿಗಳೇ, ವೆಲ್ಕಮ್ ಟು ಅವರ್ ಚಾನಲ್. ಈಗಾಗಲೇ ನೀವೆಲ್ಲರೂ ಕೂಡ ಎರಡನೇ ಸುತ್ತಿನ ಕೌನ್ಸ್ಲಿಂಗ್ ಪ್ರಕ್ರಿಯೆಗೆ ವೇಟ್ ಮಾಡ್ತಾಯಿದ್ದೀರಿ. ಬಟ್ ಎರಡನೇ ಪ್ರಕ್ರಿಯೆಯು ಏನಪ್ಪ ಅಂತಂದರೆ ಇವಾಗ ಜಸ್ಟ್ ಒಂದಿನ ಆಗಿರುವಂಥದ್ದು ಕೌನ್ಸ್ಲಿಂಗ್ ಪ್ರಕ್ರಿಯೆ ಮುಗಿದು. ಕೌನ್ಸ್ಲಿಂಗ್ ಅಂತಂದರೆ ನೀವು ಕಾಲೇಜುಗಳನ್ನು ಆಯ್ಕೆ ಮಾಡ್ಕೊಳ್ಳೋಂಥ ಪ್ರಕ್ರಿಯೆ ನಿನ್ನೆಗೆ ಮುಗಿದಿದೆ. ಈಗ ಜಸ್ಟ್ ಒಂದಿನ ಆಯಿತು. ಇನ್ನೊಂದು 2-3 ಡೇಸ್ ತನಕನೂ ಕೂಡ ಏನಾಗ್ಬೋದು ಅಂತಂದರೆ ಈ ಒಂದು ಸೀಟು ಹಂಚಿಕೆ ಪ್ರಕ್ರಿಯೆಯನ್ನು ಏನು ಆನ್ಲೈನ್ ಡಾಟಾಬೇಸ್ ಇರುತ್ತಲ್ಲ, ಆ ಒಂದು ಆನ್ಲೈನ್ ಡಾಟಾಬೇಸ್ ಪ್ರಕ್ರಿಯೆ ಮಾಡಿ ಮುಗಿಸ್ಲಿಕ್ಕೆ ಒಂದು 3-4 ದಿನ ಅಂತೂ ಟೈಮ್ ಬೇಕಾಗುತ್ತೆ. ರಜಾದಿನಗಳನ್ನು ಹೊರತುಪಡಿಸಿ ನಿಮ್ಗಳಿಗೆ 4-5 ದಿವಸದಲ್ಲಿ ಮುಗಿಸಿಬಿಡ್ತಾರೆ. ಸೊ ನಾನು ಅಕ್ಸೆಪ್ಟ್ ಮಾಡಿದಾಗೆ ಸೋಮವಾರ ಮಂಗಳವಾರ ತನಕ ಬರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕಿಂತ ಮೊದಲು ಬಂದರೂ ಕೂಡ ಒಳ್ಳೆಯದೇ. ಓಕೆ, ಆಮೇಲೆ ಈಗ ನಾನು ನಿಮ್ಮ ಕಾಮೆಂಟ್ಸ್ಗಳು ಹಾಕಿದ್ದೀರಿ, ಅದನ್ನು ಕೂಡ ನಾನು ನಿಮ್ಗೆ ಓದ್ತೇನೆ. ಚಾನಲಿಗೆ ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ. ಜೊತೆಗೆ ನಿಮ್ಮಲ್ಲಿ ಏನೋ ಡೌಟ್ ಇದ್ದರೆ ಕೂಡ ಕಾಮೆಂಟ್ ಹಾಕಿ. ಸರ್, ಸೆಕೆಂಡ್ ರೌಂಡ್ ಕೌನ್ಸ್ಲಿಂಗ್ ಲಾಸ್ಟ್ ಇಲ್ಲ, 3rd ರೌಂಡ್ ಇರುತ್ತಾ ನೋಡಿರಿ. ಸೆಕೆಂಡ್ ರೌಂಡ್ ಏನು ಟೋಟಲ್ 5 ರೌಂಡ್ ಇರ್ತವೆ. ಆ್ಯಸ್ ಪರ್ ದ ಸ್ಕೆಡ್ಯೂಲ್ ಪ್ರಕಾರದ್ದು 5 ರೌಂಡ್ಗಳನ್ನು ಮಾಡ್ತಾರೆ. ಬಟ್ ಇಲ್ಲಿ 3ನೇ ರೌಂಡು 2 ರೌಂಡು ಲಾಸ್ಟ್ ಆಗೋದಿಲ್ಲ. ಸೀಟ್ ಹೆಂಗೆ ಉಳಿಕೆ ಆಗಿರ್ತವೆ ಅದರ ಬೇಸಿಸ್ ಮೇಲೆ ಕೌನ್ಸ್ಲಿಂಗ್ ಪ್ರಕ್ರಿಯೆನ ಮಾಡ್ತಾ ಹೋಗ್ತಾರೆ. ಈಗ ಬರ್ತಿರೋದು 2ನೇ ರೌಂಡು. ಈಗ 2ನೇ ರೌಂಡ್ ರಿಸಲ್ಟ್ ಬಂದ ಮೇಲೆ 3ನೇ ರೌಂಡ್ ಮಾಡ್ತಾರೆ. ಮತ್ತು ಸೀಟ್ ಉಳಿದರೆ 4th ರೌಂಡ್ ಮಾಡ್ತಾರೆ. 5th ರೌಂಡ್ ತನಕ ಮ್ಯಾಕ್ಸಿಮಮ್ ಮಾಡುವಂಥದ್ದು. ಸರ್, ಆಪ್ಷನ್ ಎಂಟ್ರಿ ಬೇರೆ ಕಾಲೇಜ್ ಆ್ಯಡ್ ಮಾಡಿ ಸಬ್ಮಿಟ್ ಮಾಡಿದೆ. ಬಟ್ ಕಾಲೇಜ್ ಚೇಂಜಸ್ ಮಾಡಿ 2ನೇ ಬರೀ ಸಬ್ಮಿಟ್ ಮಾಡಿದ್ದೀನಿ, ಏನೂ ಪ್ರಾಬ್ಲಮ್ ಆಗೋದಿಲ್ಲ. ನೋಡಿ, ಆನ್ ಟೈಮ್ ಒಳಗಡೆ 10ನೇ ತಾರೀಕಿನ ಒಳಗಡೆ ನೀವೇನಾದರೂ ಅಂದರೆ 10ನೇ ತಾರೀಕು ತನಕ ಏನು ಟೈಮ್ ಕೊಟ್ಟಿದ್ರು ಅದರ ಒಳಗಡೆ ನೀವು 100 ಸಲನೂ ಕೂಡ ನೀವು ಡಿಲೀಟ್ ರಿಮೂವ್ ಮಾಡಿದ್ರು ಕೂಡ ಏನೂ ತೊಂದರೆ ಆಗೋದಿಲ್ಲ. ಫೈನಲ್ ಕ್ಲೋಸ್ ಆಗುವ ಒಳಗಡೆ ನೀವು ಏನು ಸಬ್ಮಿಟ್ ಮಾಡಿರ್ತೀರ ಅದು ಕನ್ಸಿಡರ್ ಆಗುತ್ತೆ. ಸರ್, ನಂದು 3rd B 82 ಸ್ಕೋರ್ 30 ಕಾಲೇಜ್ ಸೆಲೆಕ್ಟ್ ಮಾಡಿದ್ದೀನಿ. ನನಗೆ ಸೆಕೆಂಡ್ ರೌಂಡಲ್ಲಿ ಕಾಲೇಜ್ ಸಿಗುತ್ತಾ? ಇನ್ಫಾರ್ಮೇಷನ್ ಕೊಡಿ. ನೋಡಿರಿ, 82 ನಿಮ್ಮ 3rd B ಆಗಿದೆ. ನನ್ನ ಅನಿಸಿದ ಮಟ್ಟಿಗೆ ನಿಮ್ಗೆ ಫಸ್ಟ್ ರೌಂಡಲ್ಲಿ ಸೀಟ್ ಸಿಗಬೇಕಿತ್ತು. ಬಟ್ ಏನೋ ಏನೋ ನೀವು ಸರಿಯಾಗಿ ಆಪ್ಷನ್ ಎಂಟ್ರಿ ಮಾಡಿಲ್ಲ ಅಂತ ಅನಿಸುತ್ತೆ. ಬಟ್ ಈ ರೌಂಡಲ್ಲಿ ನಿಮಗೆ ಸಿಗುವಂಥ ಎಲ್ಲ ಚಾನ್ಸಸ್ ಇದೆ 82ಗೆ.